ಇಷ್ಟು ಮಾತ್ರ ಅಲ್ಲ, ಇನ್ನು ಅನೇಕ ಫೈಂಡಿಂಗ್ಸ್ ಅನ್ನ ಲೋಕಾಯುಕ್ತ ಅಧಿಕಾರಿಗಳು ಮಾಡಿಕೊಂಡಿದ್ದಾರೆ. 50-50 ಅನುಪಾತದ ಪರಿಹಾರ ರದ್ದುಪಡಿಸಿದ ಬಳಿಕ ಕೂಡ ನಿವೇಶನ ಹಂಚಿಕೆ ಮಾಡಿರೋದು ತನಿಖೆಯಲ್ಲಿ ಗೊತ್ತಾಗಿದೆ. ದಿನೇಶ್ ಕುಮಾರ್ ಮರಿಗೌಡ ಮೌಖಿಕ ಆದೇಶದಂತೆ 252 ನಿವೇಶನಗಳನ್ನ ಹಂಚಿಕೆ ಮಾಡಲಾಗಿದೆ. ಸಮಗ್ರ ತನಿಖೆಗೆ ಲೋಕಾಯುಕ್ತ ವರದಿಯಲ್ಲಿ ಶಿಫಾರಸನ್ನ ಮಾಡಲಾಗಿದೆ. ಭೂಸ್ವಾಧೀನ ಮಾಡಿಕೊಳ್ಳದೆ ರೈತರ ಜಮೀನನ್ನ ಮೂಡ ಕಬಳಿಕೆ ಮಾಡಿದೆ. ಇದರಿಂದ ಆಲ್ಮೋಸ್ಟ್ ಒಂದು 700 ಕೋಟಿಗೂ ಹೆಚ್ಚು ಲಾಸ್ ಸರ್ಕಾರದ ಬೊಕ್ಕಸಕ್ಕೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಈ ಮೂಡ ಅನ್ನುವಂತಹ ಒಂದು ಸಂಸ್ಥೆಯಲ್ಲಿ ಯಾವ ರೀತಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಮತ್ತು ಅಧಿಕಾರಿಗಳ ಪಾಲಿಗೆ ಈ ಮೂಡ ಸಮೃದ್ಧ ಹುಲ್ಲುಗಾವಲು ಹೆಂಗಾಗಿತ್ತು ಅನ್ನೋದಕ್ಕೂ ಇದು ಉತ್ತರ ಕೊಡ್ತಾ ಇದೆ ಅಂತ ಅನಿಸ್ತಾ ಇದೆ. ಮಮತಾ, ಏನಂದ್ರೆ ಪ್ರಮುಖವಾಗಿ ಮೂಡದಲ್ಲಿ 1055 ಸೈಟ್ಗಳ ಅಕ್ರಮ ಆಗಿದೆ ಅಂತೇಳಿ ಇಡಿ ಅಧಿಕಾರಿಗಳು ಈ ಮೊದಲೇ ಅಂದ್ರೆ ಸರಿಸುಮಾರು 1-1.5 ತಿಂಗಳ ಹಿಂದೆ ಒಂದಷ್ಟು ವರದಿಯನ್ನ ADGP ಲೋಕಾಯುಕ್ತ ಅವರಿಗೆ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಆಗಿದ್ದಂತ ಲೋಪಗಳೇನಿತ್ತು ಮತ್ತು ಅವ್ಯವಹಾರಗಳೇನಿತ್ತು ಅದರ ಬಗ್ಗೆ ಸಂಪೂರ್ಣವಾಗಿ ಉಲ್ಲೇಖವನ್ನ ಮಾಡ್ತಾ ಹೋದ್ರು. ಅಂದ್ರೆ ಇವತ್ತು ಲೋಕಾಯುಕ್ತದ ಅಂತಿಮ ವರದಿಯಲ್ಲಿ ಉಲ್ಲೇಖವನ್ನ ಮಾಡ್ತಾರೆ. ಆರೋಪಿತರಾಗಿರುವಂತಹ 2ನೇ ಆರೋಪಿ ಪಾರ್ವತಿಯವರ ಸೈಟ್ ಅನ್ನು ಸೇರಿದಂತೆ 1055 ಸೈಟ್ಗಳು ಏನು ಅಕ್ರಮ ಆಗಿದಾವೆ. ಇದು ಮೂಡದ ಮತ್ತು ರಾಜ್ಯ ಸರ್ಕಾರದ ಏನು ಬೊಕ್ಕಸಕ್ಕೆ ಸಾಕಷ್ಟು ನಷ್ಟವನ್ನು ಉಂಟು ಮಾಡಿದೆ ಅನ್ನೋದ್ರ ಬಗ್ಗೆ ಒಂದು ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರೆ. ಅಂದ್ರೆ ಈ ನಷ್ಟವನ್ನು ಉಂಟು ಮಾಡಲಿಕ್ಕೆ ಕಾರಣ ಆದಂತವರು ಕೇವಲ ಅಧಿಕಾರಿಗಳು ಅನ್ನೋದು ಮಾತ್ರ ಅವರು ಮೆನ್ಷನ್ ಅನ್ನ ಮಾಡ್ತಾ ಹೋಗ್ತಾರೆ. ಅದನ್ನು ಪಡ್ಕೊಂಡಂತವರು, ಅದರಿಂದ ಫಲಾನುಭವಿ ಹೊಂದಿದಂತವರು ಇವ್ರು ಯಾರು ಕೂಡ ಅದರಿಂದ ಆರೋಪಿಗಳಲ್ಲ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟನೆಯನ್ನ ಕೊಡ್ಲಿಕ್ಕೆ ಹೋಗುವಂತ ಪ್ರಯತ್ನಗಳನ್ನ ಆಗ್ತಾ ಇರುವಂತದ್ದು. ಒಟ್ಟಿನಲ್ಲಿ ಇವರ ಪ್ರಕಾರ ಅಂದ್ರೆ ಲೋಕಾಯುಕ್ತದ ಅಂತಿಮ ವರದಿಯ ಪ್ರಕಾರ ಇದು ಕೇವಲ ಅಧಿಕಾರಿಗಳ ಲೋಪವನ್ನು ಹೊರತುಪಡಿಸಿ ಇನ್ಯಾರ ಲೋಪವೂ ಕೂಡ ಇಲ್ಲ ಅಂತೇಳಿ ಹೇಳ್ತಾರೆ. ಅಂದ್ರೆ ಈಗ ಯಾವ್ದಾದ್ರು ಒಬ್ಬ ವ್ಯಕ್ತಿಗೆ 14 ಸೈಟ್ಗಳು ಕೊಡುವಂಥದ್ದು ಅಥವಾ 20 ಸೈಟ್ಗಳು ಕೊಡುವಂಥದ್ದು ಅಥವಾ 30 ಸೈಟ್ಗಳು, ಈ ರೀತಿಯಲ್ಲಿ ಸಾಕಷ್ಟು ಸೈಟ್ಗಳನ್ನ ಮರು ಹಂಚಿಕೆಯನ್ನ ಮಾಡಿದ್ದಾರೆ. ಅದು ಯಾರ ಉದ್ದೇಶ ಮತ್ತು ಯಾರ ಒತ್ತಡ ಮತ್ತು ಯಾರ ಲಾಲಾಸೆಯಿಂದ ಈ ರೀತಿಯ ಪ್ರಕರಣಗಳಾಗಿದ್ದಾವೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟನೆಗಳಿಲ್ಲ. ಅಂದ್ರೆ 2ನೇ ಹಂತದ ತನಿಖಾ ಹಂತದ ವಿಚಾರಣೆ ಇದೆ. ಆ ಸಂದರ್ಭದಲ್ಲಿ ಅಧಿಕಾರಿಗಳನ್ನ ವಿಚಾರಣೆಗೊಳಪಡಿಸ್ತೀವಿ. ಆ ಸಂದರ್ಭದಲ್ಲಿ ಈ ಎಲ್ಲಾ ಸತ್ಯಾಂಶಗಳು ಕೂಡ ಹೊರಗಡೆ ಬರ್ತದೆ ಅಂತ ಹೇಳ್ತಾರೆ. ಆದ್ರೆ ಈ 4 ಜನ ಆರೋಪಿಗಳ ಪೈಕಿ ಪಾರ್ವತಿಯವರಿಗೆ ಸಿಕ್ಕಂತ 14 ಸೈಟ್ಗಳೇನಿತ್ತು ಆ 14 ಸೈಟ್ಗಳನ್ನ ಕೊಡ್ಲಿಕ್ಕೆ ಯಾರು ಒತ್ತಾಯನ ಮಾಡಿದ್ರು ಅನ್ನೋದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಯಾರ ಒತ್ತಾಯವೂ ಕೂಡ ಇಲ್ಲ ಅಂತ ಹೇಳಿ ತಮ್ಮ ಅಂತಿಮ ವರದಿಯಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು. ಮಮತಾ, ಆಲ್ ರೈಟ್ ಮುರಳಿ, ಹಾಗೆ ಸಂಪರ್ಕದಲ್ಲಿರಿ. ಸದ್ಯಕ್ಕಂತೂ ಪ್ರಶ್ನೆ ಇರೋದು ಇಷ್ಟೇ, ಸರಿ ಹಂತ ಹಂತದಲ್ಲೂ ಅಧಿಕಾರಿಗಳು ಲೋಪ ಮಾಡಿದ್ದಾರೆ, ಯಾರಿಗೋಸ್ಕರ ಮಾಡಿದ್ರು ಅಷ್ಟು ಫೇವರ್ ಅನ್ನ ಅನ್ನೋದು ಪ್ರಶ್ನೆ. ಒಂದು ವೇಳೆ ಇವ್ರದ್ದು ಆಸ್ತಿ ವೃದ್ಧಿ ಆಗಿದ್ರೆ ಅದನ್ನ ಮುಟ್ಟುಗೋಲು ಹಾಕೊಂಡು ಅದನ್ನ ಸರ್ಕಾರ ಹೇಗೆ ತನ್ನ ಸುಪರ್ದಿಗೆ ತೆಗೆದುಕೊಳ್ಳುತ್ತೆ ಅನ್ನೋದು ನೆಕ್ಸ್ಟ್ ಪ್ರಶ್ನೆ ಆಗ್ತಾ ಇದೆ. ಬಟ್ ಉತ್ತರ ಸಿಗದ ಪ್ರಶ್ನೆ ಯಾವುದು ಕೇಳಿದ್ರೆ ಫೇವರ್ ಯಾರಿಗೋಸ್ಕರ ಆಯ್ತು ಅಂತ.